ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ 2 ಹೊಸ ವಿಷಯಗಳನ್ನು ಚರ್ಚಿಸ್ತೀನಿ. ಮೊದಲಿಗೆ IMF ಇಂಡಿಯಾದ ಗ್ರೋತ್ ಫೋರ್ಕಾಸ್ಟ್ ರೈಸ್ ಮಾಡಿದೆ. ಎಕನಾಮಿಗೆ ಯಾರ್ ಡ್ರೈವರು? ಇದಾದ್ಮೇಲೆ ಕ್ರಿಸಿಲ್ ಪ್ರಕಾರ ARCಗಳಿಗೆ ಒಳ್ಳೆ ಟೈಮ್ ಬರುತ್ತೆ. ಏನ್ ಚೇಂಜ್ ಆಗ್ತಿದೆ? 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಮತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು ಏಪ್ರಿಲ್ 1 ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. IMFನ ಇಂಡಿಯಾ ರಿಪೋರ್ಟ್ ಕಾರ್ಡ್ ಏನ್ ಹೇಳುತ್ತೆ ನೋಡಿ. ಕಳೆದ ತಿಂಗಳು IMF ಇಂಡಿಯಾದ ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಒಂದು ದೊಡ್ಡ ರಿಪೋರ್ಟ್ ಅನ್ನು ರಿಲೀಸ್ ಮಾಡ್ತು. ಇದು ರೆಗ್ಯುಲರ್ ಎಕನಾಮಿಕ್ ಅಪ್ಡೇಟ್ ತರ ಅಲ್ಲ, ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ ಹೇಗಿದೆ ಮತ್ತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಡೀಪ್ ಆಗಿ ರಿಸರ್ಚ್ ಮಾಡಿ ಬರೆದಿದ್ದಾರೆ. IMF ಇದನ್ನ ಯಾಕೆ ಮಾಡ್ತಿದೆ? IMF ಪ್ರಕಾರ ಇಂಡಿಯಾದ ಫೈನಾನ್ಷಿಯಲ್ ಸಿಸ್ಟಮ್ ಸಿಸ್ಟಮೆಟಿಕ್ಲಿ ಕೂಡ ಇಂಪಾರ್ಟೆಂಟ್ ಆಗಿದೆಯಾ? ನಾವು ದೊಡ್ಡವರು ಮತ್ತೆ ಗ್ಲೋಬಲ್ ಫೈನಾನ್ಸ್ನೊಂದಿಗೆ ಬೆರೆತ್ಕೊಂಡಿದೀವಿ ಕೂಡ. ಹಾಗೆ ಪ್ರಪಂಚದ ತುಂಬಾ ಕಡೆಯಿಂದ ನೋಡಿದಾಗ ಜನರು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ, ಸಾಲನೂ ಕೂಡ ಕೊಡ್ತಾರೆ, ಟ್ರೇಡ್ ಮಾಡ್ತಾರೆ, ಮತ್ತೆ ತುಂಬಾ ಫೈನಾನ್ಷಿಯಲ್ ರಿಲೇಶನ್ಶಿಪ್ಗಳನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಇದು ಒಳ್ಳೆ ವಿಷಯ ಹೌದು, ಆದ್ರೆ ಬೇರೆಯವ್ರಿಗೆ ಇದು ರಿಸ್ಕ್ ತರ. ಅಂದ್ರೆ ಫೈನಾನ್ಷಿಯಲ್ ವರ್ಲ್ಡ್ ಕನೆಕ್ಟೆಡ್ ಇರೋದ್ರಿಂದ ಒಂದು ಕಡೆ ಏನಾದ್ರೂ ತೊಂದರೆ ಆದ್ರೆ ಎಲ್ಲಾ ಕಡೆನೂ ಕೂಡ ಎಫೆಕ್ಟ್ ಆಗುತ್ತೆ. ಈಗ ನಮಗೆ ಗ್ಲೋಬಲ್ ಫೈನಾನ್ಸ್ ಜೊತೆ ಡೀಪ್ ರಿಲೇಶನ್ಶಿಪ್ ಇರೋದ್ರಿಂದ ಇಂಡಿಯಾದಲ್ಲೂ ಕೂಡ ಆ ತೊಂದರೆ ಶುರು ಆಗ್ಬೋದು ಅಲ್ವಾ. ನಮ್ಮ ಮಾರ್ಕೆಟ್ ನಲ್ಲಿ ಏನಾದ್ರೂ ತೊಂದರೆ ಆಯ್ತು ಅಂತ ಇಟ್ಕೊಳ್ಳಿ, ಅದರ ಎಫೆಕ್ಟ್ ಗ್ಲೋಬಲ್ ಫೈನಾನ್ಸ್ ಮೇಲೂ ಕೂಡ ಆಗತ್ತೆ. ಇಂಡಿಯಾದ ಫೈನಾನ್ಷಿಯಲ್ ಮಾರ್ಕೆಟ್ ಸೇಫ್ ಆಗಿರಬೇಕು ಮತ್ತೆ ಚೆನ್ನಾಗಿ ನಡಿಬೇಕು ಅಂತ ಇಡೀ ಪ್ರಪಂಚನೇ ಬಯಸತ್ತೆ. IMF ಅವರ ಫೈನಾನ್ಷಿಯಲ್ ಸೆಕ್ಟರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ FSAP ಅಂತ ಏನ್ ಕರಿತೀವಿ, ಇದರ ಅಡಿಯಲ್ಲಿ ಇಂಡಿಯಾ ತರ ಇಂಪಾರ್ಟೆಂಟ್ ಕಂಟ್ರೀಸ್ಗಳ ಒಂದು ಫೈನಾನ್ಷಿಯಲ್ ಸೆಕ್ಟರ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸಹ. ಅಂದ್ರೆ ಸಿಸ್ಟಮ್ ನಲ್ಲಿ ದೊಡ್ಡ ತೊಂದರೆ ಬಂದ್ರೆ ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ ಹಾಳಾಗುತ್ತಾ ಅನ್ನೋ ಒಂದು ಪ್ರಶ್ನೆನ IMF ಕೇಳೋಕೆ ಟ್ರೈ ಮಾಡ್ತಿದೆ. 2008 ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ 2013 ಟ್ಯಾಪರ್ ಟ್ಯಾಂಟ್ರಮ್ಸ್ ತರ ಒಂದು ಬ್ಲ್ಯಾಕ್ ಸ್ವಾನ್ ಇವೆಂಟ್ಸ್ ಆದ್ರೆ ನಾವು ಎಷ್ಟು ವಾಲ್ನರಬಲ್ ಆಗ್ತಿದ್ವಿ ಅನ್ನೋದನ್ನ ತಿಳ್ಕೊಳ್ತಾರೆ. ಇವತ್ತು ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ನೋಡೋಣ. ಮೊದಲಿಗೆ ಗುಡ್ ನ್ಯೂಸ್ ನ ನೋಡ್ಕೊಂಡ್ ಬರೋಣ. ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ IMF ಒಂದು ಒಳ್ಳೆ ಮಾತುಗಳನ್ನೇ ಹೇಳಿದೆ. 2017ರಲ್ಲಿ ಆದ FSAP ಗಳಿಂದ ಈಗ ಇಂಡಿಯಾ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಅಂತ. ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ನ ಸರಿ ಮಾಡಿದೀವಿ ಕೂಡ. ಹಾಗೇನೆ ನಮ್ಮ NBFCಗಳು 2018 ಹಾಗೂ 19ರಲ್ಲಿ ತೊಂದರೆನ ಅನುಭವಿಸ್ತಾ ಇದ್ರು. ಈಗ ದೊಡ್ಡದಾಗಿದೆ ಕೂಡ, ಅಂದ್ರೆ ಡೈವರ್ಸಿಫೈ ಆಗಿದೆ ಅಂತ, ಮತ್ತೆ ಚೆನ್ನಾಗಿ ರೆಗ್ಯುಲೇಟ್ ಕೂಡ ಮಾಡ್ತಾ ಇದೆ. ನಮ್ಮ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ನೋಡಿದಾಗ UPI ಆಗಿರ್ಬೋದು, ಆಧಾರ್, KYC ಅಕೌಂಟ್ ಅಗ್ರಿಗೇಟರ್ಸ್ ಆಗಿರೋದ್ರಿಂದ ಪ್ರಪಂಚದಲ್ಲೇ ಬೆಸ್ಟ್ ಆಗಿದೆ. ಮತ್ತೆ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಕಮ್ಮಿ ಇದ್ರೂನು ಇಂಡಿಯನ್ ಫೈನಾನ್ಸ್ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ನೋಡಿ. ನಮ್ಮ ಬ್ಯಾಂಕ್ಸ್ಗೆ ಏಟು ತಗೊಳ್ಳೋ ಶಕ್ತಿ ಇದೆ ಒಂದ್ ಕಡೆ ನೋಡ್ತಿದೀವಿ ಅಂತಂದ್ರೆ. ಹಾಗೆ ಕ್ಯಾಪಿಟಲ್ ಅಡ್ವೊಕೇಸಿ ರೇಷಿಯೋಸ್ ನೋಡಿದಾಗ ಇದರ ಒಂದು ಬ್ಯಾಂಕ್ಸ್ಗೆ ನಷ್ಟ ಆದ್ರೆ ತಡೆಯೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಇದು ಎಲ್ಲಾ ಕಡೆನೂ ಕೂಡ ಇಂಪ್ರೂವ್ ಆಗಿದೆ. ಇನ್ನು 2018ರಲ್ಲಿ ಇದು 14% ಇತ್ತು, ಈಗ 17% ಗಿಂತ ಜಾಸ್ತಿ ಆಗಿದೆ. ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಹೌದು. ಕಳೆದ FSAP ಗಿಂತ ಇವಾಗ ನಾವು ನೋಡಿದಾಗ 23% ಇಂದ 26%ಗೆ ಜಾಸ್ತಿ ಆಗಿದೆ. ಪೇಪರ್ ಅಲ್ಲಿ ಈ 2 ಸೆಕ್ಟರ್ಗಳು ಕೂಡ ಸೀರಿಯಸ್ ಅನ್ನ ಸ್ಟ್ರೆಸ್ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ತೋರಿಸಿದೆ ನೋಡಿ. NBFCಗಳು ಕಳೆದ FSAP ಗಳಿಗಿಂತ ತುಂಬಾ ಜಾಸ್ತಿ ಬೆಳೆದಿದೆ. ಅಂದ್ರೆ ದೇಶದಲ್ಲಿ ಅರ್ಧದಷ್ಟು ಪ್ರೈವೇಟ್ ಕ್ರೆಡಿಟ್ ಕೊಡ್ತಾರೆ ಅಂತ. ದೊಡ್ಡ NBFCಗಳಿಗೆ ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ಲ ಅಲ್ವಾ. ಆದ್ರೆ ಈಗ RBI ಸ್ಕೇಲ್ ಬೇಸ್ಡ್ ಫ್ರೇಮ್ವರ್ಕ್ ಮೂಲಕ ರೆಗ್ಯುಲೇಟ್ ಮಾಡ್ತಾ ಇದೆ. ದೊಡ್ಡ ಮತ್ತೆ ಕಾಂಪ್ಲೆಕ್ಸ್ NBFCಗಳಿಗೆ ಕ್ಯಾಪಿಟಲ್ ನಾರ್ಮ್ಸ್ ಜಾಸ್ತಿ ಇರಬೇಕು, ಅಂದ್ರೆ ಈ ಡಿಸ್ಕ್ಲೋಜರ್ ರೂಲ್ಸ್ ಕೂಡ ಜಾಸ್ತಿ ಇರಬೇಕು ಅಂತ. 2018ರಲ್ಲಿ ನೋಡಿದಾಗ ಈ ಲಿಕ್ವಿಡಿಟಿ ಕ್ರಂಚ್ ಅಂತ ಏನ್ ಕರಿತೀವಿ, ಇದರಿಂದ ನಮ್ಗೊಂದು ದೊಡ್ಡ ಪಾಠನೇ ಕಲ್ತಿದೀವಿ. ಅಂದ್ರೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಇನ್ಶೂರೆನ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ತರ ಎಲ್ಲಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸ್ಟ್ರಾಂಗ್ ಆಗಿ ಬೆಳೆದಿದೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. 80% ಇಂಡಿಯನ್ಸ್ಗೆ ಫೈನಾನ್ಷಿಯಲ್ ಅಕೌಂಟ್ ಇದೆ ಅಂತ. ನಮ್ಮ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಯಾವ ದೇಶದಲ್ಲೂ ಕೂಡ ಬೆಳೆದಿಲ್ಲ, ಅಷ್ಟು ನಮ್ಮ ದೇಶದಲ್ಲಿ ಬೆಳೆದಿದೆ ನೋಡಿ. ನಮ್ಮ ಹತ್ರ ಫೈನಾನ್ಷಿಯಲ್ ಸಿಸ್ಟಮ್ ನೋಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿದೆ. ಸ್ಟೆಬಿಲಿಟಿ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು, ಇನ್ಕ್ಲೂಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸಖತ್ತಾಗಿದೆ. ಇದರ ಅರ್ಥ ನಮಗೆ ಮುಂದಿನ ದಿನಗಳಲ್ಲಿ ಏನೂ ಆಗಲ್ಲ ಅಂತ. ಹಾಗಿದ್ರೆ ಬ್ಯಾಡ್ ನ್ಯೂಸ್ ಏನು ಅಂತ ನೋಡೋಣ. ಒಳ್ಳೆ ಫೈನಾನ್ಷಿಯಲ್ ಸಿಸ್ಟಮ್ ಪರ್ಫೆಕ್ಟ್ ಆಗಿರಲ್ಲ, ನಮ್ಗೆ ರಿಸ್ಕ್ ಸಹ ಇರುತ್ತೆ. ಆ ರಿಸ್ಕ್ ಏನ್ ಮಾಡುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಕೆಲವು ವಿಷಯಗಳಿಗೆ IMFಗಳು ಗಮನ ಕೊಟ್ಟಿದೆ. ಅಂದ್ರೆ ನಾನು 3 ದೊಡ್ಡ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಒಂದು, ನಮ್ಮ ಪವರ್ ಸೆಕ್ಟರ್ ನಿಂದ ಒಂದು ದೊಡ್ಡ ಕ್ರೈಸಿಸ್ ಶುರು ಆಗ್ಬೋದು. ಈಗ ನಮ್ಮ ಪವರ್ ಸೆಕ್ಟರ್ ಸರಿ ಇಲ್ಲದೆ ಇರೋಂತ ಕಾರಣ ಈ ಹಿಂದೆನೂ ಕೂಡ ಫೈನಾನ್ಷಿಯಲ್ ಸೆಕ್ಟರ್ಗೆ ತೊಂದರೆ ಆಗಿತ್ತು. ಅಂದ್ರೆ 2016ರಲ್ಲಿ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಪವರ್ ಕಂಪನಿಗಳು ಲೋನ್ ತೀರ್ಸೋದಕ್ಕೆ ಆಗದೆ ಡಿಫಾಲ್ಟ್ ಅನ್ನ ಮಾಡ್ತಿದ್ರು.
ಖರ್ಚು ಜಾಸ್ತಿ ಆಗ್ತಿತ್ತು, ಟ್ಯಾರಿಫ್ ಕೂಡ ಲೇಟ್ ಆಗ್ತಾ ಇತ್ತು. ಕಲ್ಲಿದ್ದಲು ಸಿಗದೇ ಇದ್ದಿದ್ದು ಮತ್ತೆ ಡಿಮ್ಯಾಂಡ್ ವೀಕ್ ಆಗಿದ್ದಕ್ಕೆ ಕಾರಣ ಅಂತ ಹೇಳ್ಬೋದು ಅಲ್ವಾ. ಇದರಿಂದ ಬ್ಯಾಂಕ್ಗಳಿಗೆ ದೊಡ್ಡ ಹೋಲ್ ಆದಂಗೆ ಆಯ್ತು, ಮತ್ತೆ ಸರಿ ಮಾಡೋದಕ್ಕೆ ಬೇಕಾದಷ್ಟು ವರ್ಷಗಳೇ ಬೇಕಾಯ್ತು. ಈಗಲೂ ಕೂಡ ಆ ಸಮಸ್ಯೆ ಇದೆ. ಗೌರ್ಮೆಂಟ್ ಏನಾದರೂ ಸೆಕ್ಟರ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಸ್ಟ್ರಕ್ಚರಲ್ ಚಾಲೆಂಜಸ್ ಹಾಗೆ ಉಳ್ದೋಗ್ಬಿಟ್ಟಿದೆ. ಆದರೆ ಬ್ಯಾಂಕ್ಗಳು ಆ ಸೆಕ್ಟರ್ಗೆ ಲೋನ್ ಕೊಡೋದು ಕಮ್ಮಿ ಮಾಡಿದ್ರೂ ಕೂಡ ಫೈನಾನ್ಷಿಯಲ್ ಸಿಸ್ಟಮ್ಗೆ ರಿಸ್ಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅದು ಜಸ್ಟ್ ಶಿಫ್ಟ್ ಆಗಿದೆ ಅಷ್ಟೇ. ಬ್ಯಾಂಕ್ ಬದಲು NBFCಗಳು, ಅದರಲ್ಲೂ ಸರ್ಕಾರಿ ಒಡೆತನದಲ್ಲಿರೋ ಈ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ಕಂಪನೀಸ್ನ ನಾವು ನೋಡಿದಾಗ ಪವರ್ ಸೆಕ್ಟರ್ಗೆ ಜಾಸ್ತಿ ಲೋನ್ ಅನ್ನ ಕೊಡ್ತಿದ್ದಾರೆ. ಕೆಲವು IFCಗಳು ಅವರ TR1 ಕ್ಯಾಪಿಟಲ್ 65% ಅನ್ನ ಇಂಡಿವಿಜುವಲ್ ಪವರ್ ಕಂಪನಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಡಿಫಾಲ್ಟ್ ಬಂದ್ರೆ ಅವ್ರಿಗೂ ಸಹ ಸಮಸ್ಯೆ ಆಗತ್ತೆ. ಆ NBFCಗಳು ಮತ್ತೆ IFCಗಳಿಗೆ ಬ್ಯಾಂಕ್ಗಳೇ ಫೈನಾನ್ಸ್ ಮಾಡೋದು, ಇದರಿಂದ ಬ್ಯಾಂಕ್ಗೂ ಸಹ ಸಮಸ್ಯೆ ಆಗತ್ತೆ. NBFCಗೆ ಪವರ್ ಸೆಕ್ಟರ್ನಿಂದ ಡಿಫಾಲ್ಟ್ ಆದ್ರೆ ಏನಾಗುತ್ತೆ? ಹಾಗೆ RBIನಿಂದ ಬ್ಯಾಂಕ್ಗೆ ಎಮರ್ಜೆನ್ಸಿ ಲಿಕ್ವಿಡಿಟಿ ಅಸಿಸ್ಟೆನ್ಸ್ ಸಿಗುತ್ತೆ ಅಂತಂದ್ರೆ NBFCಗಳಿಗೆ ಸಪೋರ್ಟ್ ಸಿಗಲ್ಲ ಅಲ್ವಾ. ಇದನ್ನೇ ರಿಪೋರ್ಟ್ನಲ್ಲಿ ಕೂಡ ಹೇಳಿರೋದು. ಇಂಡಿಯಾದ ಪ್ರೈವೇಟ್ ಸೆಕ್ಟರ್ನಲ್ಲಿ ಅರ್ಧದಷ್ಟು ದುಡ್ಡು ಕೊಟ್ಟರೂ ಕೂಡ RBIನಿಂದ NBFCಗಳಿಗೆ ಏನೂ ಸಹ ಹೆಲ್ಪ್ ಸಿಗಲ್ಲ. ಎರಡನೇದು ಕ್ಲೈಮೇಟ್ ಚೇಂಜ್, ಒಂದು ಸ್ಟ್ರಕ್ಚರಲ್ ಇಶ್ಯೂ ಆಗಿರೋದು. ಇಂಡಿಯಾದಲ್ಲಿ ಹವಾಮಾನ ಬದಲಾವಣೆಯಿಂದ ಆಗೋ ರಿಸ್ಕ್ ಬಗ್ಗೆ ರಿಪೋರ್ಟು ಕ್ಲಿಯರ್ ಆಗಿ ಹೇಳಿದೆ. ಅದು ನಿಮ್ಮನ್ನ ಹೆದರಿಸೋದಕ್ಕೆ ಟ್ರೈ ಮಾಡ್ತಿಲ್ಲ. ಅಂದರೆ 2040 ಕೂಡ ಇಂಡಿಯಾದಲ್ಲಿ ಕ್ಲೈಮೇಟ್ ಟ್ರಾನ್ಸಿಷನ್ ಇಂದ ಫೈನಾನ್ಷಿಯಲ್ ಸಿಸ್ಟಮ್ಗೆ ಸ್ವಲ್ಪ ಮಾತ್ರ ಎಫೆಕ್ಟ್ ಆಗುತ್ತೆ ಅಷ್ಟೇ ಅಂತ ಹೇಳಿರೋದು. ಅದರ ಕೆಳಗಡೆ ಕೆಲವು ವಿಷಯಗಳಿಗೆ ಗಮನ ಕೊಡಲೇಬೇಕಾಗತ್ತೆ. ಸೈಕ್ಲೋನ್ಸ್ ಅಥವಾ ಮಾನ್ಸೂನ್ಸ್ ಚೇಂಜ್ ಆಗೋದ್ರಿಂದ ಅಗ್ರಿಕಲ್ಚರ್ಗೆ ತೊಂದರೆ ಆಗ್ಬೋದು, ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಇದಕ್ಕೆ ಜಾಸ್ತಿ ತೊಂದರೆ ಕೊಡುತ್ತೆ ಕೂಡ. ಹಾಗೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಪೋರ್ಟ್ಫೋಲಿಯೋಗಳನ್ನ ನಾವು ನೋಡಿದಾಗ ಅಗ್ರಿಕಲ್ಚರಲ್ ಲೋನ್ಗೆ 13% ಕೊಡುತ್ತೆ, ಮತ್ತೆ RRBಗಳಲ್ಲಿ 60% ಇದೆ. ಒಂದು ಸಲ ಮಳೆ ಸರಿ ಇಲ್ಲದೆ ಇದ್ರೂ ಕೂಡ ನಾವು ಉಳಿದುಕೊಳ್ಬೋದು. ಆದರೆ ಕೆಲವು ವರ್ಷ ಮಳೆ ಸರಿ ಇಲ್ಲದೆ ಇದ್ರೆ ಬೆಳೆ ಹಾನಿ ಆದರೆ ರಿಸ್ಕ್ ಜಾಸ್ತಿ ಆಗ್ಬೋದು ಅಲ್ವಾ. IMFನ ಪ್ರಕಾರ ಸತತ 3 ವರ್ಷ ಮಳೆ ಏನಾದರೂ ಕೈ ಕೊಡ್ತು ಅಂತಂದ್ರೆ ಅಗ್ರಿಕಲ್ಚರ್ ಲೋನ್ 30% ಜಾಸ್ತಿ ಡಿಫಾಲ್ಟ್ ಆಗ್ಬೋದು. ಟ್ರಾನ್ಸಿಷನ್ ರಿಸ್ಕ್ ಇದೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಕೆಲವು ಕಂಪನಿಗಳಿಗೆ ಕ್ಲೈಮೇಟ್ ಮಾತ್ರ ಫ್ರೆಂಡ್ಲಿ ಆಗಿ ಟೆಕ್ನಾಲಜಿಗೆ ಶಿಫ್ಟ್ ಆದ್ರೆ ಬಿಸ್ನೆಸ್ ಕಮ್ಮಿ ಆಗ್ಬೋದು. ಕಾರ್ಬನ್ ಜಾಸ್ತಿ ಯೂಸ್ ಮಾಡೋ ಇಂಡಸ್ಟ್ರೀಸ್ ಮತ್ತೆ ಮೆಟಲ್ಸ್ಗೆ ಕೂಡ ತೊಂದರೆ ಆಗ್ಬೋದು. ನೋಡಿ, ನಮ್ಗೆ ಇದ್ರ ಬಗ್ಗೆ ಜಾಸ್ತಿ ಡೇಟಾ ಇಲ್ಲ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್. ಏನ್ ನಡೀತಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದ್ರೆ ಫೈನಾನ್ಷಿಯಲ್ ಸಿಸ್ಟಮ್ ನಲ್ಲಿ ಹವಾಮಾನ ಬದಲಾವಣೆಯಿಂದ ಯಾವ ರೀತಿಯೆಲ್ಲ ರಿಸ್ಕ್ ಅನ್ನ ಫೇಸ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಟ್ಟಿದ್ದೀನಿ. ಹಾಗೇನೆ IMF ಅಂತ ಬಂದಾಗ ಈ ಸ್ಟ್ರೆಸ್ ಟೆಸ್ಟಿಂಗ್ ಅಂತ ಏನ್ ಹೇಳ್ತೀವಿ, ಯಾರು ಸಹ ಏನು ಮಾಡೋಕ್ಕಾಗಲ್ಲ. ಚಾಲೆಂಜ್ಗಳು ಏನೇ ಇದ್ರೂ ಕೂಡ ನಮ್ಗೆ ಶಾಕ್ ಕೊಡ್ಬೋದು. ಮೂರನೇದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ ಸಮಸ್ಯೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಕಳೆದ ಒಂದು ದಶಕದಲ್ಲಿ ನಾವು ನೋಡಿದಾಗ ಇಂಡಿಯಾ ತನ್ನ ಬ್ಯಾಂಕಿಂಗ್ ಸೆಕ್ಟರ್ ಸರಿ ಮಾಡಿದ್ರೂ ಕೂಡ ಹಾಗೆ ಸ್ಟ್ರೆಸ್ ಆದಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನಲ್ಲಿ ಪ್ರಾಬ್ಲಮ್ಸ್ಗಳು ಎದ್ದು ಕಾಣತ್ತೆ. IMF ಮಾಡೆಲ್ ಪ್ರಕಾರ ಇಂಡಿಯಾದಲ್ಲಿ ಸ್ಟ್ಯಾಗ್ಫ್ಲೇಷನ್ ಬಂದ್ರೆ ಕೆಲವು PSPಗಳು ಅವರ ಒಂದು ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್ಸ್ಗೆ ದುಡ್ಡು ಹಾಕಬೇಕು. ಏನಾದ್ರೂ ತೊಂದರೆ ಆದ್ರೆ ದುಡ್ಡು ತೆಗೆಯೋದಕ್ಕೆ ಇದು ಸಹಾಯ ಮಾಡತ್ತೆ. ಮತ್ತೆ ಪರಿಸ್ಥಿತಿ ಇನ್ನೂ ಕೂಡ ಸರಿ ಇಲ್ಲದೆ ಇದ್ರೆ, ರಿಸೆಷನ್ ಬಂತು ಅಂತ ಅನ್ಕೊಳ್ಳಿ, ಅವ್ರಿಗೆ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಎಕನಾಮಿಯಲ್ಲಿ ಸೀರಿಯಸ್ ಚಾಲೆಂಜಸ್ ಬಂದ್ರೆ PSBಗಳು ತುಂಬಾನೇ ಕಷ್ಟಪಡಬೇಕಾಗತ್ತೆ. ಅವರು ಇಂಡಿಯಾದ ಬ್ಯಾಂಕಿಂಗ್ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಅದೇನಾದ್ರೂ ಡಾಮಿನೇಟ್ ಮಾಡೋದ್ರಿಂದ ನಮ್ಮ ಎಕನಾಮಿ ಮತ್ತೆ ಹಾಳಾಗುತ್ತೆ. ಹಾಗೆ ಎಕನಾಮಿಗೆ ಲೋನ್ ಬೇಕಾದಾಗ ಲೋನ್ ಕೊಡೋದು ಸಹ ನಿಲ್ಲಿಸ್ಬಿಡ್ತಾರೆ. ಈ ರಿಸ್ಕ್ ಜಾಸ್ತಿ ಇರೋದು ಬರೀ 10 ಬ್ಯಾಂಕ್ಗಳಲ್ಲಿ. ಆ ಬ್ಯಾಂಕ್ಗಳನ್ನು ನಾವು ನೋಡಿದಾಗ ಎಲ್ಲ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ನ ಆಸ್ತಿಯಲ್ಲಿ 24 ಇಂದ 36% ಇದೆ. ಈ ಬ್ಯಾಂಕ್ಗಳಿಗೆ ಕ್ರೈಸಿಸ್ ಟೈಮ್ನಲ್ಲಿ ನೋಡಿದಾಗ ಹೆಲ್ಪ್ ಆಗೋದಕ್ಕೆ ಜಾಸ್ತಿ ದುಡ್ಡು ಬೇಕು. ಇನ್ನು ಗೌರ್ಮೆಂಟ್ಗೆ ಕಮ್ಮಿ ಡಿವಿಡೆಂಟ್ ಕೊಟ್ಟು ಆ ದುಡ್ಡನ್ನ ಒಂದು ಶಾಕ್ ತಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ದೊಡ್ಡ ಪಿಕ್ಚರ್ನಲ್ಲಿ ನಾವು ನೋಡಬೇಕು ಅಂತಂದ್ರೆ ನಾವೆಲ್ಲ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗಿದ್ದೀವಿ, ಆದ್ರೆ ಏನೂ ಆಗಲ್ಲ ಅಂತೇನಿಲ್ಲ. ರಿಸ್ಕ್ ಹುಡುಕೋದು IMF ಕೆಲಸ. ನಾವು ಬೆಳೆದಿದ್ದನ್ನ ಇಲ್ಲಿ ಕಮ್ಮಿ ಮಾಡೋ ತರ ಏನೂ ಇಲ್ಲ. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ ಅಂತ ನಾನು ಮುಂಚೆಯಿಂದನೂ ನಿಮ್ಗೆ ಹೇಳ್ತಾ ಇದ್ದೀನಿ. 2017ರಲ್ಲಿ IMF ಏನ್ ಮಾಡ್ತಿತ್ತೋ ಅದಕ್ಕಿಂತ ಇವತ್ತು ಇನ್ನೂ ಕೂಡ ಬೆಟರ್ ಆಗಿದೆ. ನಾವು ತುಂಬಾ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀವಿ, ಹೌದು. ಆದ್ರೆ 2016ರಲ್ಲಿ ಹಾಗೂ 18ರಲ್ಲಿ ಮತ್ತೆ 2020ರಲ್ಲಿ ನಾವು ನೋಡಿದಾಗ ಅವೆಲ್ಲದ್ರಿಂದನೂ ಕೂಡ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊರಬಂದಿದ್ದೀವಿ. ಇದರಿಂದ ನಮ್ಗೇನು ಸಮಸ್ಯೆ ಆಗಲ್ಲ ಅಂತ ಏನಿಲ್ಲ. ಫೈನಾನ್ಷಿಯಲ್ ಸಿಸ್ಟಮ್ ಒಂದಕ್ಕೊಂದು ಕನೆಕ್ಟೆಡ್ ಆಗಿರುತ್ತೆ. ಒಂದು ಕಡೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇನ್ನೊಂದು ಕಡೆ ಅದು
ಹರಡತ್ತೆ ಅಲ್ವಾ. ಪವರ್ ಸೆಕ್ಟರ್ಸ್ ಡಿಫಾಲ್ಟ್ ಆಗೋದು, ಕ್ಲೈಮೇಟ್ ಕ್ರೈಸಿಸ್ ಬರೋದು ಅಥವಾ PSP ಕೊಲ್ಯಾಪ್ಸ್ ಆಗೋದು, ಇವೆಲ್ಲನೂ ಕೂಡ ಎಕನಾಮಿ ಅಡಿಯಲ್ಲಿ ಇದ್ದೇ ಇರುತ್ತೆ. ಮತ್ತೆ ಎಕನಾಮಿನ ಅಲ್ಲಾಡ್ಸತ್ತೆ ಕೂಡ. ಬ್ಯಾಂಕ್ನಿಂದ ಹಿಡಿದು ಬಾಂಡ್ ಮಾರ್ಕೆಟ್ವರೆಗೂ ಕೂಡ ಎಲ್ಲನೂ ತೊಂದರೆಗೆ ಸಿಕ್ಕಾಕೊಳ್ಳತ್ತೆ. ಇದಕ್ಕೆ ಭಯ ಪಡೋದು ಬೇಡ, ಆದ್ರೆ ಎಲ್ಲ ಗೊತ್ತಿರಬೇಕು ಅಷ್ಟೇ. ಇಲ್ಲಿ ತುಂಬಾ ಗುಡ್ ನ್ಯೂಸ್ ಕೂಡ ಇದೆ, ಹಾಗೆ ಬ್ಯಾಡ್ ನ್ಯೂಸ್ ಕೂಡ ಇದೆ. ಇಂಡಿಯಾ ಒಂದು ದೊಡ್ಡ ಸಿಸ್ಟಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಇಲ್ಲಿ ಸಣ್ಣ ರಿಸ್ಕ್ ಇದ್ರೂ ಕೂಡ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು, ಹಾಗೆ ಅದರಿಂದ ಹೊರಗಡೆನೂ ಕೂಡ ಬರಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಲೋನ್ ರಿಕವರಿ ಜಾಸ್ತಿ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಕ್ರಿಸಿಲ್ ಇಂದ ಬಂದಿರೋ ಹೆಡ್ಲೈನ್ ಅನ್ನ ನೋಡಿದೆ. ಫಾರ್ ARCS ಅಂದ್ರೆ ರಿಡಂಪ್ಷನ್ ರೇಟ್ ಫಾರ್ ರೀಟೇಲ್ SR ಟು ಇಂಪ್ರೂವ್ 600 BPS ಅಂದ್ರೆ ಏನು? ARC ಅಂದ್ರೆ ಏನು? ಅವು ಯಾಕಷ್ಟು ಮುಖ್ಯ? ಮತ್ತೆ ಅವರ ಬ್ಯಾಂಕ್ ಜೊತೆಗಿರೋ ಸಂಬಂಧನಾದ್ರೂ ಯಾವ ರೀತಿ ಇರುತ್ತೆ? ಸೆಕ್ಯೂರಿಟಿ ರಿಸಿಪ್ಟ್ಸ್ SRS ಅಂತಂದ್ರೆ ಏನು? ಇದರಿಂದ ನಮ್ಗೇನು ಲಾಭ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಬೇಸಿಕಲಿ ARC ಅಂದ್ರೆ ಏನು, ಅವ್ರು ಏನ್ ಮಾಡ್ತಾರೆ? ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಯೂಶಲಿ ಬ್ಯಾಂಕ್ ಲೋನ್ ಕೊಡುತ್ತೆ ಅಲ್ವಾ, ಆದ್ರೆ ಎಲ್ಲರೂ ಕೂಡ ಆ ಲೋನ್ ಅನ್ನ ತೀರ್ಸೋದಿಲ್ಲ. 90 ದಿನ ಸತತವಾಗಿ ದುಡ್ಡು ಕಟ್ಟಿಲ್ಲ ಅಂತಂದ್ರೆ ಅವರ ಲೋನ್ NPA ಆಗತ್ತೆ, ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಈ ಒಂದು ಕೆಟ್ಟ ಲೋನ್ ಅಂತಾನೂ ಕೂಡ ಇದನ್ನ ಕರೀತಾರೆ. ಬ್ಯಾಂಕ್ ಅದನ್ನ ರಿಕವರ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಲಾಸ್ ಆಗತ್ತೆ. ಬ್ಯಾಂಕ್ಗಳು ತಾವೇ ಲೋನ್ ತೀರ್ಸೋದಕ್ಕೆ ಟ್ರೈ ಮಾಡ್ಬೋದು, ಆದ್ರೆ ದುಡ್ಡು ಕೊಡೋ ಕೆಲಸ ಮಾಡಿದ್ರೆ ಚೆನ್ನಾಗಿರತ್ತೆ ಅಲ್ವಾ. ಇದೆಲ್ಲ ಸಮಸ್ಯೆಗಳು ಬಂದಾಗ ಅಲ್ಲಿಗೆ ARC ಬರ್ತಾರೆ. ARCಗಳು ಬ್ಯಾಂಕ್ಗಳಿಂದ ಕೆಟ್ಟ ಲೋನ್ ಅನ್ನ ಕೊಂಡುಕೊಂಡು ಅವರ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ, ಮತ್ತೆ ಆ ದುಡ್ಡು ಬರೋದಕ್ಕೂ ಸಹ ಟ್ರೈ ಮಾಡ್ತಾರೆ. ARCಗಳು ಲೋನ್ ಕೊಂಡ್ಕೊಳ್ಳೋದಂತಂದ್ರೆ ಏನು? ಹೆಡ್ಲೈನ್ಸ್ ಅಲ್ಲಿ ಬಂದಿರೋ SRಗಳಂದ್ರೆ ಏನು? ಇದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಕೇಳಿ. ARC ಹೇಗೆ ವರ್ಕ್ ಆಗುತ್ತೆ? ಒಂದು ಬ್ಯಾಂಕ್ ಸ್ಟೀಲ್ ಕೋ ಅನ್ನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಗೆ 200 ಕೋಟಿ ಲೋನ್ ಕೊಟ್ಟಿದೆ ಅಂತ ಅನ್ಕೊಳ್ಳಿ. ಸ್ಟೀಲ್ ಕೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ದುಡ್ಡು ಕಟ್ಟೋದನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಹೀಗೆ 90 ದಿನ ಆದ್ಮೇಲೆ ಆ ಲೋನ್ NPA ಆಗುತ್ತೆ. NPA ಅಂದ್ರೆ ಲೋನ್ ಸರಿ ಇಲ್ಲ ಅಂತ ಅರ್ಥ, ಅಂದ್ರೆ ಬ್ಯಾಂಕ್ಗೆ ಪ್ರಾಬ್ಲಮ್ ಆಗತ್ತೆ. NPA ರಿಕವರ್ ಮಾಡೋದು ಕಷ್ಟನೂ ಕೂಡ. ಅದಕ್ಕೆ ಬ್ಯಾಂಕು ಲೋನ್ ಕೊಡೋದ್ರಲ್ಲೇನು ಕೂಡ ಇರ್ತಾರೆ. ಅದಕ್ಕೆ ಈ ಬ್ಯಾಂಕ್ ಏನ್ ಮಾಡುತ್ತೆ, ಈ ಒಂದು ಸಮಸ್ಯೆ ಇರುವಂತ ಲೋನ್ ಅನ್ನ ARCಗೆ ಟ್ರಾನ್ಸ್ಫರ್ ಮಾಡತ್ತೆ. ARC ಈಗ ಸ್ಟೀಲ್ ಫೈನಾನ್ಸ್ ಬಗ್ಗೆ ಗಮನ ಕೊಟ್ಟು ಅದರ ಆಸ್ತಿ ಬೆಲೆನ ಲೆಕ್ಕ ಹಾಕತ್ತೆ. ಆ ಕಂಪನಿಗೆ ಎಷ್ಟು ಲ್ಯಾಂಡ್ ಇದೆ, ಬಿಲ್ಡಿಂಗ್ ಬೆಲೆ ಎಷ್ಟಿದೆ, ಮತ್ತೆ ಅವ್ರ ಹತ್ರ ಮಷಿನರಿ ಮಾರ್ಬೋದಾ ಅಂತ ನೋಡ್ಕೊಳ್ಳುತ್ತೆ. ARC ಪ್ರಕಾರ ಇನ್ನೂ ಸ್ವಲ್ಪ ವರ್ಷದಲ್ಲಿ ಸರಿಸುಮಾರು 120 ಕೋಟಿ ರಿಕವರ್ ಮಾಡ್ಬೋದು ಅಂತ ಇಲ್ಲಿ ಗೊತ್ತಾಗತ್ತೆ ನೋಡಿ. ಅದರಲ್ಲಿರೋ ರಿಸ್ಕ್ನೆಲ್ಲ ನೋಡ್ಕೊಂಡು ಬ್ಯಾಂಕ್ ಜೊತೆ ಒಂದು ಡೀಲ್ ಅನ್ನ ಮಾಡ್ಕೊಳ್ಳುತ್ತೆ. ಬ್ಯಾಂಕ್ನಿಂದ 200 ಕೋಟಿ ಲೋನ್ ಅನ್ನ ಕೇವಲ 100 ಕೋಟಿಗೆ ಕೊಂಡ್ಕೊಳ್ಳುತ್ತೆ. ಅಂದ್ರೆ 20 ಕೋಟಿ ಕಮ್ಮಿ ಮಾಡೋಕೆ ಕಾರಣ ಅದರಲ್ಲಿರೋ ತೊಂದರೆನ ರಿಸ್ಕ್ ಅಂತ ಹೇಳ್ಬೋದು. ಈಗ ARC ಈ ಸ್ಪೆಸಿಫಿಕ್ ಲೋನ್ಗೋಸ್ಕರ ಒಂದು ಟ್ರಸ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. RBI ರೂಲ್ಸ್ ಪ್ರಕಾರ ARC ಆ ಟ್ರಸ್ಟ್ಗೆ 15:85 ಮಾಡೆಲ್ ಅನ್ನ ಯೂಸ್ ಮಾಡುತ್ತೆ. ಬ್ಯಾಂಕ್ಗೆ 15 ಕೋಟಿ ಕ್ಯಾಶ್ ಆಗಿ ಕೊಡುತ್ತೆ, ಮತ್ತೆ ಉಳಿದ 85 ಕೋಟಿ ಸೆಕ್ಯೂರಿಟಿ ರಿಸಿಪ್ಟ್ಸ್ SRS ಕೊಡುತ್ತೆ. ಟ್ರಸ್ಟ್ ದುಡ್ಡು ರಿಕವರ್ ಮಾಡ್ತಿದ್ರೆ ಬ್ಯಾಂಕ್ಗೆ ಅದರಲ್ಲಿ ಪಾಲ್ ಸಿಗತ್ತೆ ನೋಡಿ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಬ್ಯಾಂಕ್ಗೆ ಸಿಕ್ಕಿರೋ SRನ ಒಂದು ವಾಪಸ್ ಇಟ್ಕೊಳ್ಬೇಕು ಅಂತ ಏನಿಲ್ಲ. ಬೇರೆ ಬ್ಯಾಂಕ್ಸ್, ಹೌಸಿಂಗ್ ಫೈನಾನ್ಸ್ ಕಂಪನೀಸ್, HFCs ಅಂತ ಏನ್ ಹೇಳ್ತೀವಿ, ಮತ್ತೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಜೊತೆ ಮಾರ್ಕೊಳ್ಬಹುದು. ಇದರಿಂದ ಆಸ್ತಿ ಖರೀದಿಸಿ ಮಾರ್ಬೋದು, ಒಂದು ಬಾಂಡ್ ತರ. ಇದು ಇಂಡಿಯಾದ ಡಿಸ್ಟ್ರೆಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ. ಟ್ರಾನ್ಸಾಕ್ಷನ್ಸ್ ಆದ್ಮೇಲೆ ARC ಸ್ಟೀಲ್ ಕೋ ಇಂದ ದುಡ್ಡು ವಸೂಲಿ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಹಾಗೇನೆ ಸೆಟಲ್ಮೆಂಟ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಸಾಲನ ಸರಿ ಮಾಡ್ತಾರೆ ಕೂಡ, ಆಸ್ತಿಗಳನ್ನ ಹರಾಜಾಗ್ತಾರೆ. ಇದೆಲ್ಲ ಮಾಡಿ ARC ಮುಂದಿನ 2-3 ವರ್ಷಗಳಲ್ಲಿ 130 ಕೋಟಿನ ರಿಕವರ್ ಮಾಡ್ತಾರೆ. ಆ ದುಡ್ಡು ಎಲ್ಲಿಗೆ ಹೋಗುತ್ತೆ? ಮೊದಲಿಗೆ ARC ಮ್ಯಾನೇಜ್ಮೆಂಟ್ ಫೀಸ್ ತಗೊಳ್ತಾರೆ. ವರ್ಷಕ್ಕೆ ಸರಿ ಸುಮಾರು 1.5% ಇಂದ 2% ಇವರು ಫೀಸ್ ಆಗಿ ತಗೊಳ್ತಾರೆ. ಉಳಿದಿರೋ ದುಡ್ಡನ್ನ SR ಇಟ್ಕೊಂಡಿರೋರಿಗೆ ಹಂಚ್ತಾರೆ. ARC ಬ್ಯಾಂಕ್ ಅಥವಾ ಯಾರಿಗೆ ಬ್ಯಾಂಕ್ SR ಮಾರ್ತಾರೋ ಅವ್ರಿಗೆ ಅವರ ಪಾಲು ಪ್ರಕಾರನೇ ದುಡ್ಡು ಸಿಗ್ತಾ ಹೋಗುತ್ತೆ. ಟೋಟಲ್ ಆಗಿ ನಾವು ನೋಡಿದ್ರೆ 130 ಕೋಟಿ ರಿಕವರ್ ಆಗಿದ್ದು 100 ಕೋಟಿಗಿಂತ ಜಾಸ್ತಿ ಇದೆ ಅಲ್ವಾ. ಎಲ್ಲ SR ಅನ್ನ ತೀರ್ಸಿದ ನಂತರ 30 ಕೋಟಿ ಉಳಿಯತ್ತೆ ನೋಡಿ. ARC ಸಕ್ಸಸ್ ಆದ್ರೆ ಅವರಿಗೆ ಒಂದು ರೀತಿ ಇದು ಇನ್ಸೆಂಟಿವ್ ಅನ್ನ ಕೊಡ್ತಾರೆ. ಒಂದು ವೇಳೆ ಎಲ್ಲ ಸರಿ ಇಲ್ಲದೆ ಕೇವಲ 80 ಕೋಟಿ ಮಾತ್ರ ರಿಕವರ್ ಆದ್ರೆ ಏನ್ ಮಾಡೋದು? ಆಗ ARC ಮತ್ತೆ ಬ್ಯಾಂಕ್ ಇಬ್ರಿಗೂ ಕೂಡ ಅವರ ಶೇರ್ ಮೇಲೆ ನಷ್ಟ ಆಗತ್ತೆ. 2014ಗಿಂತ ಮುಂಚೆ RBIಗಳು ARCಗೆ ಕೇವಲ 5% ಮಾತ್ರ ಕೊಡೋಕೆ ಹೇಳ್ತಿತ್ತು.
95% ಶೇರ್ ಬ್ಯಾಂಕ್ಗೆ ಇತ್ತು. ಆದರೆ 2014ರಲ್ಲಿ RBI ಈ ಒಂದು ರಿಕ್ವೈರ್ಮೆಂಟ್ ಅನ್ನ 15%ಗೆ ಏರಿಸಿದೆ. ARCಗೂ ಕೂಡ ಸ್ವಲ್ಪ ಲಾಭ ಜಾಸ್ತಿ ಬರಬೇಕು ಅಂತ. ಬ್ಯಾಂಕ್ಸ್ ಮತ್ತೆ ಇನ್ವೆಸ್ಟರ್ಸ್ ಜೊತೆ ಅವರಿಗೆ ಒಂದು ಒಳ್ಳೆ ಸಂಬಂಧ ಇರ್ತಿತ್ತು. ಅದಕ್ಕೆ ಅವರು ಚೆನ್ನಾಗಿ ದುಡ್ಡು ರಿಕವರ್ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಾ ಇದ್ರು. ಹಾಗಿದ್ರೆ ಹೆಡ್ಲೈನ್ಸ್ಗಳು ಏನ್ ಹೇಳುತ್ತೆ? ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಹೆಡ್ಲೈನ್ಸ್ ಬಗ್ಗೆ ಮಾತಾಡಲೇಬೇಕು ಅಲ್ವಾ? ARCಗಳು ಕೆಟ್ಟ ಸಾಲವನ್ನ ತೀರ್ಸಿದ್ರೆ ಅವ್ರು ಕೊಟ್ಟಿರೋ ಸೆಕ್ಯೂರಿಟಿ ರಿಡೀಮ್ ಆಗ್ತವೆ ಅಂತ, ದುಡ್ಡು ವಾಪಸ್ ಬರುತ್ತೆ, ಮತ್ತೆ ರಿಡಂಪ್ಷನ್ ರೇಟ್ ಕೂಡ ಜಾಸ್ತಿ ಆದ್ರೆ ARC ಬ್ಯಾಂಕ್ನಿಂದ ಕೊಂಡುಕೊಂಡ ಕೆಟ್ಟ ಸಾಲ ಈ ಒಂದು ಮೊದಲಿಗಿಂತ ನಾವು ನೋಡಿದಾಗ 6% ಜಾಸ್ತಿ ದುಡ್ಡು ಬರ್ತಿದೆ ಅಂತ ಅರ್ಥ. ಇಲ್ಲಿ ಇನ್ನೊಂದು ವಿಷಯ ಇದೆ, ಏನಂದ್ರೆ ಕಾರ್ಪೊರೇಟ್ ಮತ್ತೆ ರೀಟೇಲ್ NPAಗಳಲ್ಲಿ ವ್ಯತ್ಯಾಸ ಇದೆ. ಕಾರ್ಪೊರೇಟ್ NPA ಅಂದ್ರೆ ಕಂಪನಿಗಳು ತಗೊಂಡಿರೋ ಲೋನ್ ಅಂತ ಹೇಳ್ಬೋದು. ಅವು ಸಾಮಾನ್ಯವಾಗಿ ದೊಡ್ಡದಾಗಿರತ್ತೆ. ಅವಕ್ಕೆ ಒಂದು ರಿಡಂಪ್ಷನ್ ಆಗೋದು ಸ್ವಲ್ಪ ಲೇಟ್ ಆಗತ್ತೆ. ಯಾಕೆ ಅಂದ್ರೆ ಲೀಗಲ್ ಪ್ರಾಸೆಸಿಂಗ್ ಮತ್ತೆ ಕಾಂಪ್ಲಿಕೇಟೆಡ್ ರೀಸ್ಟ್ರಕ್ಚರಿಂಗ್ ಇರೋದ್ರಿಂದ. ಹಾಗೆ ಇಂಡಿಯಾದಲ್ಲಿ ಬ್ಯಾಂಕ್ರಪ್ಸಿ ಲಾ ಶುರು ಮಾಡೋಕ್ಕಿಂತ ಮುಂಚೆ ತಗೊಂಡಿರೋ ಕಾರ್ಪೊರೇಟ್ ಲೋನ್ಗಳನ್ನ ನಾವು ನೋಡಿದಾಗ ರಿಡಂಪ್ಷನ್ ರೇಟ್ ಕೇವಲ 30 to 40% ಅಷ್ಟೇ ಇರೋದು. ಹೋಮ್ ಲೋನ್, ಪರ್ಸನಲ್ ಲೋನ್, ವೆಹಿಕಲ್ಸ್ ಲೋನ್ ಮತ್ತೆ ಸ್ಮಾಲ್ ಬಿಸ್ನೆಸ್ ಲೋನ್ಸ್ಗೆ ನಾವು ರೀಟೇಲ್ NPA ಅಂತ ಕರಿತೀವಿ. ಇದರಲ್ಲಿ ಲೋನ್ ಬೇಗ ರಿಕವರ್ ಆಗತ್ತೆ. 2016ರಲ್ಲಿ ನಾವು ನೋಡಿದಾಗ ಬ್ಯಾಂಕ್ಸ್ ಕಾರ್ಪೊರೇಟ್ ಡಿಫಾಲ್ಟ್ಸ್ ಬಗ್ಗೆ ಕೇಳಿದಾಗ ಅವು ರೀಟೇಲ್ ಲೆಂಡಿಂಗ್ಸ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟರು. ಕ್ರಿಸಿಲ್ ಡೇಟಾ ಪ್ರಕಾರ ರೀಟೇಲ್ SRಗಳು 6% ಪಾಯಿಂಟ್ಸ್ನಿಂದ ಜಾಸ್ತಿ ಆಗತ್ತೆ ಅಂತ. ಮುಂದಿನ ವರ್ಷಗಳಲ್ಲಿ ಆವರೇಜ್ ಅಲ್ಲಿ ನಾವು ನೋಡಿದಾಗ 69 to 71% ತಲುಪತ್ತೆ. ಬಾರೋವರ್ಸ್ಗೆ ಬೇಗ ದುಡ್ಡು ತೀರಿಸ್ತಾರೆ. ಕಾರ್ಪೊರೇಟ್ NPAಗಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿರೋದ್ರಿಂದ ARCಗಳು ಚಿಕ್ಕ ಮತ್ತು ರೀಟೇಲ್ ಲೋನ್ ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರಿಂದ ಬೇಗ ದುಡ್ಡು ವಾಪಸ್ ಬರುತ್ತೆ ಮತ್ತೆ ಕಡಿಮೆ ತೊಂದರೆ ಇರುತ್ತೆ ಕೂಡ. ನಾನು ಇಷ್ಟೊತ್ತು ನಿಮ್ಗೆ ಏನು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ಕೊಟ್ನೋ ಇದೇ ಆ ಕ್ರಿಸಿಲ್ನ ಹೆಡ್ಲೈನ್ಸ್. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತಿ ಏರ್ಟೆಲ್ ಟು ಆಫ್ರಿಕಾ ಪರ್ಲ್ಸ್ ಸಿಸ್ಟಮ್ನ ಭಾಗವಾಗಿರೋ ಇಂಡಿಯಾದ 20ನೇ ಅಂಡರ್ ಸಿ ಕೇಬಲ್ ಮುಂಬೈಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಇಂಡಿಯಾನ ಆಫ್ರಿಕಾ ಮತ್ತೆ ಯುರೋಪ್ಗೆ ವೆಸ್ಟ್ ಏಷ್ಯಾ ಮೂಲಕ ಕನೆಕ್ಟ್ ಮಾಡುತ್ತೆ. 45,000 ಕಿಲೋಮೀಟರ್ ಉದ್ದ ಇರೋ 2A ಆಫ್ರಿಕಾ ಸಿಸ್ಟಮ್ನ ಪ್ರಪಂಚದಲ್ಲಿ ಅತಿ ಉದ್ದವಾದ ಸಬ್ ಸಿ ಕೇಬಲ್ ಆಗಿದೆ. ಏರ್ಟೆಲ್ ಕಳೆದ ತಿಂಗಳು ಚೆನ್ನೈನಲ್ಲಿ 21,700 ಕಿಲೋಮೀಟರ್ ಉದ್ದದ CMEWE 6 ಕೇಬಲ್ ಹಾಕಿತ್ತು. ಹಾಗೆಯೇ ಗ್ಲೋಬಲ್ ಕೆಪಾಸಿಟಿ ನಾವು ನೋಡಿದಾಗ 220 TBPS ಇದೆ. ಏರ್ಟೆಲ್ ಈ ಪ್ರಾಜೆಕ್ಟ್ಗೋಸ್ಕರ ಮೆಟಾ ಮತ್ತೆ ಸೌದಿ ಟೆಲಿಕಮ್ಯುನಿಕೇಶನ್ಸ್ ಕಂಪನಿ ಅಂಗಸಂಸ್ಥೆ ಸೆಂಟರ್ 3 ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಗ್ಲೋಬಲ್ ಕೇಬಲ್ ನೆಟ್ವರ್ಕ್ ಡೈವರ್ಸಿಫೈ ಮಾಡ್ತಿದೆ ಅಂತ ಕಂಪನಿ ಹೇಳಿರೋದು. 50 ದೇಶಗಳಲ್ಲಿ 4 lakhs ರೂಟ್ ಕಿಲೋಮೀಟರ್ ವರೆಗೂ ಕೂಡ ಹಬ್ಕೊಂಡಿದೆ. ಈ ಕೇಬಲ್ಗಳನ್ನು ನಾವು ನೋಡಿದಾಗ ಏರ್ಟೆಲ್ನ ಡೇಟಾ ಸೆಂಟರ್ ಆರ್ಮ್ ನೆಕ್ಸ್ಟ್ರಾ ಬೈ ಏರ್ಟೆಲ್ ಜೊತೆಗೆ ಇಂಟಿಗ್ರೇಟ್ ಮಾಡ್ಕೊಳ್ತಾರೆ. ನಂಬರ್ 2, ಸರ್ಕಾರದ ಇಂಟರ್ನಲ್ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ನೋಡಿದಾಗ ಇದರ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಲಿಸ್ಟೆಡ್ ಇಂಡಿಯನ್ ಕಂಪನಿಗಳಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಈ ಒಂದು ಇನ್ವೆಸ್ಟ್ ಮಾಡೋ ಮಿತಿನ 5% ಇಂದ 10%ಗೆ ಜಾಸ್ತಿ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ವಿದೇಶಿ ವ್ಯಕ್ತಿಗಳಲ್ಲಿರೋ ಒಂದು ಅಗ್ರಿಗೇಟ್ ಸೀಲಿಂಗ್ ನ ನೋಡಿದಾಗ 10% ಇಂದ 24%ಗೆ ಏರಿಸಬಹುದು. ನಿಫ್ಟಿ 50 ಸೆಪ್ಟೆಂಬರ್ನಲ್ಲಿ ನೋಡಿದಾಗ ಪೀಕ್ ತಲುಪದಾಗಿಂದನೂ ಕೂಡ ಇಂಡಿಯಾದ $28 ಬಿಲಿಯನ್ ಗಿಂತನೂ ಹೆಚ್ಚು ಈಕ್ವಿಟಿ ಔಟ್ಫ್ಲೋ ಆಗಿದೆ. ಈಗ ಎಲ್ಲ ವಿದೇಶಿಯರಿಗೂ ಕೂಡ ಈ ಪ್ರಪೋಸಲ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಂಡಿವಿಜುವಲ್ FPS ಅಲ್ಲಿ ನಾವು ನೋಡಿದಾಗ 10% ಹೊಂದಾಣಿಕೆ ಇರೋದ್ರಿಂದ ಮತ್ತೆ 25% ಟೇಕ್ ಓವರ್ ಥ್ರೆಶೋಲ್ಡ್ ದಾಟಬಹುದು ಅಂತ. RBI ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಕ್ಯಾಪಿಟಲ್ ಇನ್ಫ್ಲೋ ಡಿಸ್ಟ್ರಪ್ಟ್ ಆಗ್ತಿರೋದಕ್ಕೆ ಪ್ರಪೋಸಲ್ ಅರ್ಜೆಂಟ್ ಆಗಿ ರಿವ್ಯೂ ಮಾಡ್ತಿರೋದು. ಕೊನೆಯ ಟಿಡ್ಬಿಟ್, FICCY ರಿಪೋರ್ಟ್ ಪ್ರಕಾರ ಇಂಡಿಯಾದ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಸೆಕ್ಟರ್ 2024ರಲ್ಲಿ 2.5 lakhs crore ರೆವಿನ್ಯೂನ ಕ್ರಿಯೇಟ್ ಮಾಡ್ಕೊಂಡಿದೆ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 3.3% ಗ್ರೋತ್ ಆಗಿದೆ ಅಂತ. ಇಂಡಿಯನ್ಸ್ ಕಳೆದ ವರ್ಷ ಒಂದು ಸ್ಮಾರ್ಟ್ ಫೋನ್ ನಲ್ಲಿ 1.1 lakhs crore ಗಿಂತ ಜಾಸ್ತಿ ಟೈಮ್ ಅನ್ನ ಕಳೆದಿದ್ದಾರೆ. ಪ್ರತಿ ಯೂಸರ್ಸ್ ಡೈಲಿ ಒಂದು ಆವರೇಜ್ ಬೇಸಿಸ್ ಅಲ್ಲಿ ನೋಡಿದಾಗ 5 ರಿಂದ 6 ಗಂಟೆವರೆಗೂ ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿ 70% ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು ಮತ್ತೆ ವಿಡಿಯೋ ಕಂಟೆಂಟ್ ನಲ್ಲಿ ಸ್ಪೆಂಡ್ ಮಾಡ್ತಿರೋದು. 2019 ನಂತರ ಮೊದಲ ಬಾರಿಗೆ ಟೆಲಿವಿಷನ್ ಕಮ್ಮಿಯಾಗಿ ಡಿಜಿಟಲ್ ಚಾನೆಲ್ ಜಾಸ್ತಿ ಆಗಿರೋದು ನೋಡಿ. ಅಂದ್ರೆ ಅಡ್ವರ್ಟೈಸಿಂಗ್ ಅನ್ನ ನೋಡಿದಾಗ 8.1% ಅಷ್ಟು ಏರಿಕೆಯನ್ನ ಕಂಡಿದೆ. ಮತ್ತೆ ಇವೆಂಟ್ ಸೆಗ್ಮೆಂಟ್ ಅಲ್ಲಿ ನೋಡ್ತಿದೀವಿ ಅಂತಂದ್ರೆ 15% ಅಷ್ಟು ವಿಸ್ತಾರವಾಗಿ 10,000 crores ರೆವಿನ್ಯೂನ ದಾಟಿದೆ. ಸಬ್ಸ್ಕ್ರಿಪ್ಷನ್ ರೆವಿನ್ಯೂನ ನಾವು ನೋಡಿದಾಗ ಅದು ಕಮ್ಮಿಯಾಗಿ ಪೇ ಟಿವಿ 60 to 70 lakhs ಮನೆಗಳನ್ನ ಕಳೆದುಕೊಂಡಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಉತ್ಪಾದನೆಯ ನಿಧಾನಗತಿಯಿಂದ ಆನಿಮೇಷನ್ ಮತ್ತೆ VFX ಸೆಕ್ಟರ್ ಕೂಡ 9% ಕುಗ್ಗೋಗಿದೆ ನೋಡಿ. ಭಾರತದ GDPಗೆ 0.73% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತೆ 2025ರಲ್ಲಿ 7.2% ಬೆಳೆಯುವ ನಿರೀಕ್ಷೆ ಇದ್ದು
2.68 ಲ್ಯಾಕ್ಸ್ ಕ್ರೋರ್ ತಲುಪೋದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.